ಹಾಯ್ ಎಲ್ಲರಿಗೂ ನಮಸ್ಕಾರ. ಆರ್ಯಾಸ್ ಕುಕಿಂಗ್ ಅರೇನಾಗೆ ಸ್ವಾಗತ. ನಾವು ಮನೆಯಲ್ಲಿ ಪೂಜೆಗೆ ಮತ್ತು ತೋರಣಕ್ಕೆ ಅಂತ ಬಳಸಿರೋ ಹೂವಿಂದ ಸಾಂಬ್ರಾಣಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಚೆಂಡು ಹೂವು ಹಾಗೆ ಸೇವಂತಿಗೆ ಹೂವು, ಗುಲಾಬಿ ಎಲೆಗಳು ಎಲ್ಲದನ್ನೂ ತೊಗೊಂಡಿದ್ದೀನಿ. ಹಾಗೆ ತುಳಸಿ ಎಲೆ ಎಲ್ಲದನ್ನೂ ಚೆನ್ನಾಗಿ ಬಿಡಿಸಿ ಈ ಥರ ಒಣಗಿಸಿ ಇಟ್ಟಿದ್ದೀನಿ. ನೋಡಿ, ಎಲ್ಲದೂ ಒಣಗಿಸಿದ ಮೇಲೆ ಇಷ್ಟಾಗಿದೆ. ಇದ್ರ ಜೊತೆಗೆ ಸೇವಂತಿಗೆ ಹೂವನ್ನು ಕೂಡ ಎಲ್ಲ ಬಿಡಿಸಿ ಒಣಗಿಸಿ ಇಟ್ಟಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮನೇಲಿ ಪೂಜೆಗೆ ಅಂತ ಬಳಸೋ ಯಾವ ಹೂವಾದರೂ ಸರಿ ಎಲ್ಲದನ್ನು ಎತ್ತಿಟ್ಕೊಂಡು ಒಣಗಿಸಿ ಎತ್ತಿಟ್ಕೋಬೇಕು. ನೀವು ದಾಸವಾಳ ಯೂಸ್ ಮಾಡಿದರೆ ದಾಸವಾಳನೂ ಕೂಡ ಎತ್ತಿಟ್ಕೋಬೋದು, ಆದರೆ ಚೆನ್ನಾಗಿ ಒಣಗಿಸಿ ಎತ್ತಿಟ್ಕೋಬೇಕು. ಮನೆಯಲ್ಲಿ ಸಿಗೋವಂಥ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಸಾಂಬ್ರಾಣಿನ ಮಾಡ್ಕೋಬೋದು. ಮೊದಲಿಗೆ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪನೇ ತೆಂಗಿನ ನಾರನ್ನ ತೊಗೊಂಡಿದ್ದೀನಿ. ತೆಂಗಿನ ನಾರು ಹಾಕಿದ ಮೇಲೆ ಒಣಗಿಸಿರೋ ಅಂಥ ಹೂವನ್ನ ಹಾಕೋತಾ ಇದ್ದೀನಿ. ಸ್ವಲ್ಪನೇ ಹೂವುಗಳನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಉಳಿದಿರೋ ಅಂಥ ಹೂವಲ್ಲಿ ಒಂದ್ಸಲ ಸಾಂಬ್ರಾಣಿನ ಟ್ರೈ ಮಾಡಿ ನೋಡಿ, ನಾವೇ ಮಾಡಿರೋದು ಅನ್ನೋ ಖುಷಿನೂ ಕೂಡ ಇರುತ್ತೆ. ನಾನಿಲ್ಲಿ 4 ಪೀಸು ಚಕ್ಕೆನ ಹಾಕ್ತಾಯಿದ್ದೀನಿ. ಹಾಗೆ 15ರಿಂದ 20 ಲವಂಗನ ಹಾಕೋಬೇಕು. ಹಾಗೆ 6ರಿಂದ 7 ಪಲಾವ್ ಎಲೆ. ಮನೇಲಿ ಪಚ್ಚಕರ್ಪೂರ ಇದ್ದರೆ ಪಚ್ಚಕರ್ಪೂರನ ಯೂಸ್ ಮಾಡಿ. ಪಚ್ಚಕರ್ಪೂರ ಇಲ್ಲ ಅಂದರೆ ನಾರ್ಮಲಾಗಿ ಸಿಗೋವಂಥ ಕರ್ಪೂರನ 10ರಿಂದ 15 ಹಾಕಿದರೆ ಸಾಕು. ನಾನಿಲ್ಲಿ ಪಚ್ಚಕರ್ಪೂರನ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸಾಂಬ್ರಾಣಿ ಪೌಡರ್ ಬರುತ್ತೆ, ಅದನ್ನು ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಇರುತ್ತೆ. ಇದನ್ನು 1 ಪ್ಯಾಕಷ್ಟು ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪನೇ ರೋಸ್ ವಾಟರ್ನ ಹಾಕೋತಾ ಇದ್ದೀನಿ. ರೋಸ್ ವಾಟರ್ ಹಾಕೋದ್ರಿಂದ ಪರಿಮಳನೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಪಚ್ಚಕರ್ಪೂರನೂ ಕೂಡ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಮುಚ್ಚಳನ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈ ಥರ ತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು. ಸ್ಮೆಲ್ಲಂತೂ ತುಂಬ ಚೆನ್ನಾಗಿದೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ರುಬ್ಬಿರೋ ಅಂಥ ಮಿಶ್ರಣನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ತುಪ್ಪ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇವಾಗ ಎಲ್ಲ ಕಡೆ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನಿಲ್ಲಿ ಕೋನ್ ಶೇಪಲ್ಲಿ ಸಾಂಬ್ರಾಣಿನ ಮಾಡೋದಕ್ಕೆ ಅಂತ ಒಂದು ಪೇಪರ್ನ ತಗೊಂಡು ಈ ಥರ ಸುತ್ತಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಪೇಪರ್ ಒಳಗಡೆ ಸಾಂಬ್ರಾಣಿನ ತುಂಬಿ ಎತ್ತಿಟ್ಕೊಂಡ್ರೆ ಕೋನ್ ಶೇಪಲ್ಲಿ ಸಾಂಬ್ರಾಣಿ ರೆಡಿ ಆಗುತ್ತೆ. ನೋಡಿ, ಈ ಥರ ಕೋನ್ ಶೇಪಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ಸಾಂಬ್ರಾಣಿ ಮಿಶ್ರಣನ ತರಿಯಾಗಿ ರುಬ್ಕೊಂಡಿದ್ದೀನಿ. ಪೂರ್ತಿ ಪುಡಿ ಮಾಡಿ ಜರಡಿ ಮಾಡಿಲ್ಲ, ಆದ್ರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನಿಲ್ಲಿ ತೆಂಗಿನ ನಾರನ್ನ ಯೂಸ್ ಮಾಡಿರೋದ್ರಿಂದ ಈ ಥರ ಕಡ್ಡಿ ಥರ ಕಾಣಿಸ್ತಾ ಇದೆ. ನೋಡಿ, ಕೈಯಲ್ಲೇ ಕೋನ್ ಶೇಪಲ್ಲಿ ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇಷ್ಟು ದಪ್ಪ ಬೇಡ ಅಂದರೆ ಸಣ್ಣಕ್ಕೆ ಬೇಕಾದರೂ ಮಾಡ್ಕೋಬೋದು. ನೋಡಿ, ಅಷ್ಟು ಹೂವಲ್ಲಿ ಇಷ್ಟೊಂದು ಸಾಂಬ್ರಾಣಿ ರೆಡಿಯಾಗಿದೆ. ಈ ಸಾಂಬ್ರಾಣಿನ ಬಿಸಿಲಲ್ಲಿ 4ರಿಂದ 5 ದಿನ ಚೆನ್ನಾಗಿ ಒಣಗಿಸಿ ಎತ್ತಿಡ್ಕೋಬೇಕು. ಸಾಂಬ್ರಾಣಿ ಒಣಗಿದಷ್ಟು ಚೆನ್ನಾಗಿ ಕತ್ತುತ್ತೆ, ಹಾಗಾಗಿ ಚೆನ್ನಾಗಿ ಒಣಗಿಸಿ ಎತ್ತಿಟ್ಕೊಳ್ಳಿ. ನೋಡಿ, ನಾನಿಲ್ಲಿ ಬಿಸಿಲಿಗೆ ಒಣಗಕ್ಕೆ ಅಂತ ಇಟ್ಟಿದ್ದೀನಿ. ನಾನಿಲ್ಲಿ 4 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಎತ್ತಿಟ್ಟಿದ್ದೀನಿ. ನೋಡಿ, ನಾನಿಲ್ಲಿ 4 ದಿನ ಆದಮೇಲೆ ಸಾಂಬ್ರಾಣಿ ಒಣಗಿದ ಮೇಲೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಒಣಗಿದೆ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಇವಾಗ ಒಂದು ಕಚ್ಬಿಟ್ಟು ನೋಡೋಣ ಯಾವ ಥರ ಧೂಪದ ಹೊಗೆ ಬರುತ್ತೆ ಅಂತ. ಈ ಥರ ಕೆಮಿಕಲ್ ಫ್ರೀ ಸಾಂಬ್ರಾಣಿನ ಮನೆಯಲ್ಲೇ ಉಳಿದಿರೋ ಅಂಥ ಹೂವನ್ನ ಉಪಯೋಗಿಸ್ಕೊಂಡು ಸಾಂಬ್ರಾಣಿನ ಮಾಡ್ಕೋಬೋದು. ಸುಮ್ಮನೆ ಹೂವನ್ನ ಬಿಸಾಡೋದ್ರ ಬದಲು ರೀಸೈಕ್ಲಿಂಗ್ ಮಾಡ್ದಂಗೆ ಆಗುತ್ತೆ. ಈ ಥರ ಒಂದ್ಸಲ ಸಾಂಬ್ರಾಣಿನ ಟ್ರೈ ಮಾಡಿ ನೋಡಿ. ಘಮನೂ ಕೂಡ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವೊಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ಶಾಪಲ್ಲಿ ತರ್ತೀವಲ್ಲ ಅದೇ ಥರ ಚೆನ್ನಾಗಿ ಹೊಗೆ ಬರ್ತಾ ಇದೆ. ನೋಡಿ, ಎಷ್ಟು ಹೊಗೆ ಬರ್ತಾ ಇದೆ. ನೋಡಿ, ಈ ಥರ ಒಂದ್ಸಲ ಧೂಪನ ನೀವು ಮಾಡಿ ನೋಡಿ. ನಾನು ಕೂಡ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಚೆನ್ನಾಗಿ ಮಾಡಿದರೆ ಅಪ್ಲೋಡ್ ಮಾಡೋಣ, ಇಲ್ಲಾಂದರೆ ಬೇಡ ಅಂದ್ಕೊಂಡು ಸುಮ್ಮನಾಗಿದ್ದೆ. ಸ್ಮೆಲ್ಲು ಎಲ್ಲ ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ.
ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗೆ ಆರ್ಯಾಸ್ ಕುಕ್ಕಿಂಗ್ ಅರೇನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ಹಾಗೆ ನೀವು ಕೂಡ ಒಂದ್ಸಲ ಹೋಮ್ ಮೇಡ್ ಧೂಪನ ಟ್ರೈ ಮಾಡಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.